ಹಾಗೆ ಶ್ರೀಯುತ ಮಡಿವಾಳಪ್ಪ ಎಸ್ ಕರಡಿ, ಡಾಕ್ಟರ್ ಗಂಗಾಧರ ಎಸ್ ಸಂಬಂಧಿ ಅವರನ್ನು ಒಳಗೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಸೇರಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಗೆ ಜನರ ಮುಂದೆ ತರುವವರು ಪತ್ರಕರ್ತರು. ಅವರ ಪೆನ್ನು ಕೇವಲ ಬರಹವಲ್ಲ, ಅದು ಸಮಾಜದ ಧ್ವನಿಯಾಗಿ ನಮ್ಮೆಲ್ಲರ ಸಮಾಜದ ಓರೆಕೋರೆಗಳನ್ನ, ಅಂಕುಡೊಂಕುಗಳನ್ನ ತಿದ್ದುವಂತಹ ಕೆಲಸವನ್ನ ಮಾಡುವುದಾದರೂ ಇದ್ರೆ ಅದು ಪತ್ರಕರ್ತರ ಪೆನ್ನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ತಮ್ಮೆಲ್ಲರನ್ನ ಸ್ವಾಗತಿಸಬೇಕೆಂದು ಶ್ರೀಯುತ ಪ್ರಕಾಶ್ ಬೆನ್ನೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇವರನ್ನು ವಿನಂತಿಸ್ತಾ ಇದ್ದೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದಿಂದ 2026ರ ಪತ್ರಿಕಾ ದಿನಾಚರಣೆ, ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭದ ಪಾಟಣ ಮತಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ವಿಠ್ಠಲ್ ಕಟಕದಂಡ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮಹಾನಗರ ಪಾಲಿಕೆ ವಿಜಯಪುರ ಮೇಯರ್ ಆದಂಥ ಮಡಿವಾಳಪ್ಪ ಕರಡಿ ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸಲಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಗಂಗಾಧರ್ ಎಸ್ ಸಂಬಂಧಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅಶೋಕ್ ಯಡೋಳಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀ GC ಲೋಕೇಶ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸಿದೆ. ರಾಜ್ಯ ಕಾರ್ಯದರ್ಶಿ ಜಿಲ್ಲಾ ವಿಜಯಪುರ ಜಿಲ್ಲಾ ಉಸ್ತುವಾರಿ ಬೆಳಗಾಂ ಪುಂಡಲಿಕ್ ಬಾಳೋಜಿ ಸರ್ ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ರಾಜ್ಯದಿಂದ ಆಗಮಿಸಿದಂಥ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ದೇವರಾಜ್ ಸರ್ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ರೆಡ್ಡಿ ಸರ್ ಅವರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಆಯುಕ್ತರಾದಂಥ ಮಹಾನಗರ ಪಾಲಿಕೆಯ ಬೋರಣ್ಣ ಸರ್ ಅನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಕಾರ್ಯದರ್ಶಿಯಾದಂಥ ಇಂದುಶೇಖರ್ ಮನೂರ್ ಸರ್ ಅನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಸಭೆಗೆ ಹಾಜರಿದ್ದು ಪಾಲ್ಗೊಂಡಂತಹ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಮಾಡಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸಂಘ ನಿರ್ದೇಶನ ನೀಡಿದ ಮೇರೆಗೆ ಬಿಜಾಪುರ ಜಿಲ್ಲೆಯ ಸರ್ವ ಸಭೆಯನ್ನು ಕಣ್ಣಾರೆ ಕಂಡಿದ್ದೇನೆ. ಅದಕ್ಕಾಗಿ ಅಶೋಕ್ ಯಡೇಹಳ್ಳಿ ಮತ್ತು ಅವರ ತಂಡ ಎಲ್ಲ ಸದಸ್ಯರಿಗೆ ಧನ್ಯವಾದವನ್ನು ಮೊದಲಿಗೆ ಹೇಳ ಬಯಸ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂಗಸಂಸ್ಥೆ ಬಿಜಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಶೋಕ್ ಯಡೇಹಳ್ಳಿ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಕೂಡ ಅವರು.
ನಾಗಠಾಣ ಮತಕ್ಷೇತ್ರದ ಮಾನ್ಯ ಶಾಸಕರಾದ ವಿಠಲ್ ಕಟಕ್ದೊಂಡಾರವರೇ, ಬಿಜಾಪುರ ಮಹಾನಗರ ಪಾಲಿಕೆಯ ಮೇಯರ್ ಆದ ಮಡಿವಾಳಪ್ಪ ಎಸ್ ಕರಡಿ ಅವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಗಂಗಾಧರ ಎಸ್ ಸಂಬಣ್ಣ ಅವರೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹೋದ್ಯೋಗಿ ಮಿತ್ರ ಕಾರ್ಯದರ್ಶಿ ಪುಂಡ್ಲಿಕ್ ಬಾಲಾಜಿ ಅವರೇ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳಗಾವಿಯಿಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಮಲ್ಲಿಕಾರ್ಜುನ ರೆಡ್ಡಿ ಗೋಂದಿ ಅವರೇ, ಬೆಂಗಳೂರಿನಿಂದ ನನ್ನ ಜೊತೆಗೆ ಆಗಮಿಸಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ KR ದೇವರಾಜ್ ಅವರೇ, ಮಹಾನಗರ ಪಾಲಿಕೆ ಉಪಾಯುಕ್ತರಾದಂಥ ವಿಜಯನ್ ಅವರೇ, ರಾಜ್ಯ ಕಾರ್ಯಕಾರಿ ಸಮಿತಿ ಬಿಜಾಪುರದಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರಕಾಶ್ ಬೆಣ್ಣೂರ್ ಅವರೇ, ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದು ಶೇಖರ್ ಮಣ್ಣೂರ್ ಅವರೇ, ಹಾಗೂ ಇತರ ಎಲ್ಲ ಪದಾಧಿಕಾರಿಗಳೇ, ಬಿಜಾಪುರ ಜಿಲ್ಲೆಯ ಗೌರವಾನ್ವಿತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರುಗಳೇ, ನಾವೆಲ್ಲರೂ ವರ್ಷಕ್ಕೊಮ್ಮೆ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಬಿಜಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಜುಲೈ 1ನೇ ತಾರೀಕಿನಿಂದ ರಾಜ್ಯದ ಉದ್ದಗಲಕ್ಕೂ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಹೊರನಾಡಿನ ಕಾಸರಗೋಡು, ಮುಂಬೈನಲ್ಲೂ ಕೂಡ ಪತ್ರಿಕಾ ದಿನಾಚರಣೆಗಳನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಸ್ನೇಹಿತರೆ, 1843ರಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಮಂಗಳೂರು ಸಮಾಚಾರ ಒಬ್ಬ ಪಾದ್ರಿ ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸಿದ ದಿನವನ್ನು ಪತ್ರಿಕಾ ದಿನಾಚರಣೆಯನ್ನಾಗಿ 1996ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಾರಂಭಿಸಬೇಕು ಅಂತ ನಿರ್ಣಯ ಕೈಗೊಂಡ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಇತಿಹಾಸ ತಮ್ಮೆಲ್ಲರಿಗೂ ತಿಳಿದಿದೆ. DVG ಅವರು ಸ್ಥಾಪನೆ ಮಾಡಿದ್ದು, ಅತ್ಯಂತ ಹಿರಿಯ ಪತ್ರಕರ್ತರುಗಳು ಈ ಸಂಘವನ್ನು ಮುನ್ನಡೆಸತಕ್ಕಂಥದ್ದು. ಇದೀಗ 95 ವಸಂತಗಳನ್ನು ಕಳೆದು ಶತಮಾನೋತ್ಸವದ ಅಂಚಿನಲ್ಲಿ ಬಂದು ನಿಂತಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 1926 ಕಾರ್ಮಿಕ ಕಾಯ್ದೆಯ ಅನ್ವಯ ನೋಂದಣಿಯಾಗಿರ್ತಕ್ಕಂಥ ಸಂಘ, ರಾಜ್ಯದ ಉದ್ದಗಲಕ್ಕೂ 10,000 ಸದಸ್ಯರುಗಳನ್ನು ಹೊಂದಿರತಕ್ಕಂಥ ಸಂಘ, ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಏಕೈಕ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮೀಣ ಪತ್ರಕರ್ತರ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಲೇಟ್ ಆಗಿ ಆದರೂ ಲೇಟೆಸ್ಟ್ ಆಗಿ ಬಂದಂತ ನಗರ ಶಾಸಕರು ಬಸವಗೌಡ ಪಾಟೀಲ್ ಸರ್ಗೆ ನಾವು ಸ್ವಾಗತವನ್ನ ಎಲ್ಲರ ಪರವಾಗಿ ಕೇಳ್ತೀವಿ. ಎಲ್ಲರೂ ಚಪ್ಪಾಳೆಯನ್ನ ಹಾಕೋದ್ರ ಮೂಲಕ ನಗರ ಶಾಸಕ ಯತ್ನಾಳ್ ಗೌಡರಿಗೆ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ನಾನು ಕೊಡ್ತೀನಿ. ವೆಲ್ಕಮ್ ಗೌಡ್ರೆ. ಯುವಕರಿಗೆ ಉತ್ಸಾಹಿಗಳಾಗಿ, ಯುವಕರಿಗೆ ಸ್ಫೂರ್ತಿಯಾಗಿ, ಹಿರಿಯರಿಗೆ ಶಕ್ತಿಯಾಗಿ ನಿಂತಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಜಯಪುರ ನಗರ ಮತಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಸರ್ ಅವರಿಗೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ತುಂಬಿರುವುದ ಸ್ವಾಗತ ಸುಸ್ವಾಗತವನ್ನು ಬಯಸೋಣ. ಇವರಿಗೆ ಶ್ರೀಯುತ ಅಶೋಕ್ ಎಡಹಳ್ಳಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ, ಹಾಗೆ ಶ್ರೀಯುತ ಇಂದು ಶೇಖರ್ ಮಣ್ಣೂರ್, ಪ್ರಧಾನ ಕಾರ್ಯದರ್ಶಿಗಳು, ಶ್ರೀಯುತ ಪ್ರಕಾಶ್ ಜಿ ಬೆನ್ನೂರ್, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ನಮ್ಮ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರನ್ನೊಳಗೊಂಡು ಎಲ್ಲರ ಬೇಡಿಕೆಗೆ ಓಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ, ಪ್ರಶಸ್ತಿ ಪ್ರದಾನವನ್ನು ನೀಡಲಿಕ್ಕೆ ತುಂಬೊಲವಿನಿಂದ ಆಗಮಿಸಿರುವ ವಿಜಯಪುರ ನಗರ ಮತಕ್ಷೇತ್ರದ ಮಾನ್ಯ ಶಾಸಕ